ಅಣ್ಣಾ ಹಜಾರೆ ಅವರ ಸತ್ಯಾಗ್ರಹವನ್ನ ಬಳಸ್ಕೊಂಡು ಆಮ್ ಆದ್ಮಿ ಪಕ್ಷ ಹುಟ್ಟುತ್ತೆ, ಆಮೇಲೆ ಅವರನ್ನೇ ಮೂಲೆಗೆ ತಳ್ಳುತ್ತೆ. ಇಲ್ಲೂ ವಾಂಗ್ಚುಕ್ ಅವ್ರನ್ನ ಹಂಗೆ ಬಳಸ್ಕೊಂಡು ಮೂಲೆಗೆ ತಳ್ಳಬೇಕು ಅಂತನಾ? ಮೇಡಮ್, ಇದು ಅಂಧ ಭಕ್ತರು ಅನ್ನೋರ್ದು ಒಂದು ಕ್ಯಾಸೆಟ್. ಇದು ಯಾವ್ದು ಗೊತ್ತಾ? ನೀವ್ ಹೇಳಿದ್ರಲ್ಲ, ಇದು ಪಾಪ ನಿಮ್ಗೆ ಅದ್ ಗೊತ್ತಾಗಿಲ್ವೋ ಏನೋ. ಯಾವ್ದು ನೋಡಿ, ಅಣ್ಣಾ ಹಜಾರೆನ ಬಳಸ್ಕೊಂಡವ್ರು ಯಾರು? ದೇಶದಲ್ಲಿ ಅಧಿಕಾರಕ್ಕೆ ಬಂದವ್ರು ಯಾರು? ಏನ್ ಅರವಿಂದ್ ಕೇಜ್ರಿವಾಲ್ ದೇಶದ ಪ್ರಧಾನಿ ಆಗ್ತಾರಾ? ದೆಹಲಿಯಲ್ಲಿ ಆಗೋದಕ್ಕೂ ನಿಮ್ಗೆ ಅಣ್ಣಾ ಹಜಾರೆ ಹೋರಾಟ ಯಾರ ವಿರುದ್ಧ ಇದ್ದಿದ್ದು? UPA ವಿರುದ್ಧ ಇದ್ದಿದ್ದು. ಇವ್ರು ವಾಟ್ಸ್ಆಪ್ ಮೀಡಿಯಾಗಳಲ್ಲಿ ಹಾಕಿ ಜನಗಳಿಗೆ ಭ್ರಮಣೆಯನ್ನ ತುಂಬಿಡಿದ್ದಾರೆ. ದೇಶದಲ್ಲಿ ಅಧಿಕಾರಕ್ಕೆ ಬಂದವ್ರು ಯಾರು? ಪಕ್ಷ ಉದಯ ಆಗೋಕೆ ಅಣ್ಣಾ ಹಜಾರೆ ಅವರ ಪಾತ್ರ ಎಷ್ಟು ಪ್ರಮಾಣದಲ್ಲಿತ್ತು ಸರ್? ಪಾಪ ನನಗೆ ವಿಷಯ ಗೊತ್ತಿಲ್ಲ ಸರ್. ಪಾಪ ನನಗೆ ವಿಷಯ ಗೊತ್ತಿಲ್ಲ ಸರ್. ನಿಮ್ಗೆ ಅಣ್ಣಾ ಹಜಾರೆ ಅವರ ಉಪವಾಸ ಸತ್ಯಾಗ್ರಹದ ಮುಖಾಂತರ ಆಮ್ ಆದ್ಮಿ ಪಕ್ಷ ಉದಯ ಆಗೋಕೆ ಎಷ್ಟು ಪ್ರಮಾಣದಲ್ಲಿ ಅವ್ರು ಸಪೋರ್ಟ್ ಮಾಡಿದ್ರು? ಪ್ಲೀಸ್ ಹೇಳಿ ಸರ್. ಅಲ್ಲ, ಬಿಜೆಪಿ ಯಾಕೆ ಅಧಿಕಾರಕ್ಕೆ ಬರುತ್ತೆ ಅಂತ ನೀವ್ ಯಾಕೆ ಹೇಳ್ತಾ ಇಲ್ಲ? ನೀವು ಎಲ್ಲ ಆಮ್ ಆದ್ಮಿ ಪಾರ್ಟಿನೇ ಯಾಕೆ ತಗೋತೀರಾ? ಆಮ್ ಆದ್ಮಿ ಪಾರ್ಟಿ ಏನಾದ್ರು ಈ ದೇಶದಲ್ಲಿ ಚೇಂಜ್ ಮಾಡಕ್ ಆಗ್ತದ? ಒಂದು ರಾಜ್ಯದಲ್ಲಿ ಅಧಿಕಾರದಲ್ಲಿರೋ ಪಕ್ಷ, ದೇಶದಲ್ಲಿ ಅಧಿಕಾರಕ್ಕೆ ಬಂದಿದ್ದ ಪಕ್ಷನ ಇವತ್ತು ಭ್ರಷ್ಟಾಚಾರ ವಿರೋಧಿ ಕಾಯ್ದೆನ ಯಾವ ಮಾಧ್ಯಮಗಳು ಕೇಳ್ತಾ ಇಲ್ಲ. ಅದನ್ನ ಯಾರೋ ಅವ್ರು ಹಾಕಿದ್ದು ನ್ಯೂಸ್ ನ ಮತ್ತೆ ವಾಟ್ಸ್ಆಪ್ ಯೂನಿವರ್ಸಿಟಿ ಮಾಹಿತಿನೇ ಇವತ್ತು ಪ್ರಚಲಿತ ಆಗ್ತಾ ಇದೆ ಹೊರತು ನಾನು ವೀಕ್ಷಕರು ಸೋಷಿಯಲ್ ಮೀಡಿಯಾ ಯೂನಿವರ್ಸಿಟಿ ಅದೆಲ್ಲ ಬಿಟ್ಟು ನೇರ ವಿಚಾರ. ಹೌದು ಮೇಡಮ್, ಅಣ್ಣಾ ಹಜಾರೆ ಅವರ ಉಪವಾಸ ಸತ್ಯಾಗ್ರಹದಿಂದ ಆಮ್ ಆದ್ಮಿ ಪಕ್ಷಕ್ಕೆ ₹1 ಉಪಯೋಗನೂ ಆಗ್ಲಿಲ್ವಾ? ಪ್ರಶ್ನೆ ಎತ್ತದ್ಮೇಲೆ ದಯವಿಟ್ಟು ಕೇಳಿ, ದಯವಿಟ್ಟು ತಾಳ್ಮೆಯಿಂದ ಕೇಳಿ ಮೇಡಮ್. ಡೈವರ್ಟ್ ನೀವು ಮಾಡ್ತಾ ಇರೋದು ಮೇಡಮ್. ನಾವ್ ಯಾಕೆ ಮೇಡಮ್ ಡೈವರ್ಟ್ ಮಾಡೋಣ? ಇವಾಗ ದೇಶದಲ್ಲಿ ಅಧಿಕಾರಕ್ಕೆ ಬಂದಿದ್ ಯಾರು ಹೇಳಿ ಮೇಡಮ್? ನಾನು ಹೇಳೋದು ಸಿಂಪಲ್ ಆಗಿ ಹೇಳಿ, ಅದೇ ಆಮ್ ಆದ್ಮಿ ಪಾರ್ಟಿ ಬೇಡ ಬಿಡಿ. ಈಗ ಆಮ್ ಆದ್ಮಿ ಪಾರ್ಟಿ ದೆಹಲಿಯಲ್ಲಿ ಬಂತು, ದೆಹಲಿ ರಾಜ್ಯನ ಸಮರ್ಥವಾಗಿ ರೂಲ್ ಮಾಡಿದೀವಿ. ಇವ್ರು ನಮ್ಮ ಮೇಲೆ ಅಪಪ್ರಚಾರ ಮಾಡಿದ್ರು, ನಾವು ಅಧಿಕಾರನ ಕಳ್ಕೊಂಡಿದೀವಿ, ಬಿಟ್ಬಿಡಿ, ನಮ್ ಕತೆ ಮುಗೀತು. ಈಗ ದೇಶದಲ್ಲಿ ಅಧಿಕಾರಕ್ಕೆ ಬಂದಿದ್ ಯಾರು ಮೇಡಮ್? ಬಿಜೆಪಿನವರು ಅಧಿಕಾರಕ್ಕೆ ಬಂದಿದ್ದು. ಎಲ್ಲಿ ಮೇಡಮ್ ಭ್ರಷ್ಟಾಚಾರ ಬಿಲ್ಲು ಎಲ್ಲಿ ತಂದಿದ್ದಾರೆ? ಲೋಕಪಾಲ್ ಕಾಯ್ದೆ ಎಲ್ಲಿ ತಂದಿದ್ದಾರೆ? 14 ವರ್ಷದಲ್ಲಿ ದೇಶದಲ್ಲಿ ಭ್ರಷ್ಟಾಚಾರ ಇಲ್ವಾ? ಅನಾಚಾರ ಇಲ್ವಾ? ಯಾವ್ದು ಇಲ್ವಾ? ಇದನ್ನೇನಾರು ಆಮ್ ಆದ್ಮಿ ಪಾರ್ಟಿ ಅವ್ರಿಗೆ ಅದ್ ಲಿಕ್ಕರ್ ಮಾಫಿಯಾ ಒಂದು ಹಿಡ್ಕೊಂಡ್ ಕೂತ್ಕೋತೀರಾ? ಏನಿದೆ ಬೇರೆ? ಏನಾರು ಹೇಳಿ ನೋಡೋಣ. ಇನ್ ಬೇರೆ ಏನಿದೆ ಹೇಳಿ? ಡಿಫೇಮ್ ಮಾಡಕ್ಕೆ ಬಿಡಿ, ನಮ್ಗೆ ಅದು ಇಷ್ಟ ಇಲ್ಲ ಮೇಡಮ್. ಅದು ನನಗೆ ಅಷ್ಟು ನಾನ್ ಬರ್ತೀನಿ ಈ ವಿಚಾರಕ್ಕೆ. ನೋಡಿ, ಒಂದು ಸರ್ಕಾರಕ್ಕೆ ಅಕೌಂಟಬಿಲಿಟಿ ಇರಬೇಕು. ಇವ್ರಿಗೆ ದಪ್ಪ ಚರ್ಮದ ಸರ್ಕಾರ, ಇವ್ರು ಏನ್ ಕೂತಿದ್ದಾರೆ ಎಲ್ಲ ಕೂತ್ಕೊಂಡು ಹಿಂದೂ ಮುಸ್ಲಿಂ ಡೈವರ್ಟ್ ಮಾಡಕ್ ಮಾತ್ರ ಇವ್ರಿಗೆ ಗೊತ್ತಾಗುತ್ತಾ ಹೊರತು ದೇಶದಲ್ಲಿ ಒಂದು ಪ್ರಾಪರ್ ಅಧಿಕಾರನ ತರಕ್ಕೆ ಯೋಗ್ಯತೆ ಇಲ್ಲ. ಅಯೋಗ್ಯ ಸರ್ಕಾರ ಇದು. ಯಾಕಂತ ಹೇಳಿದ್ರೆ 22 ಲಕ್ಷ ಜನ ವಿದ್ಯಾರ್ಥಿಗಳು, ಇಲ್ಲಿ ಯಾವ್ದೋ ಹಿಂದೂ ಮುಸ್ಲಿಂ ಅಂತ ಹೇಳ್ತಾರೆ, 22 ವಿದ್ಯಾರ್ಥಿಗಳು ಯಾರಿದ್ದಾರೆ? ಹಿಂದೂಗಳಿಲ್ವಾ? ಅವ್ರ ಪ್ರಾಣ ಲೆಕ್ಕಕ್ಕಿಲ್ವಾ? ಆ ಮಕ್ಕಳುಗಳು ಏನು ಓದ್ಬಿಟ್ಟು ಅವರು ಪಾಪ ದಿನನಿತ್ಯ ಏನು ಪ್ರಿಪರೇಷನ್ ಮಾಡೋದೇ ಒಂದು ಸಾಹಸ ಅವ್ರಿಗೆ. ಅಂತದ್ರಲ್ಲಿ ಮಾನಸಿಕವಾಗಿ ಮಕ್ಕಳನ್ನ ಕುಂದಿಸಿ 23 ಮಕ್ಕಳು ಸತ್ತಿದ್ದಾರೆ. ಒಂದು ದೇಶದ ಪ್ರಧಾನಿಯಾಗಿ ಒಂದು ಟ್ವೀಟ್ ಮಾಡೋ ಯೋಗ್ಯತೆ ಇಲ್ವಾ? ಯಾರಾದ್ರೂ 4 ಜನ 5 ಜನ 10 ಜನ ಸತ್ತೋದ್ರೆ ಅವ್ರಿಗೆ ಟ್ವೀಟ್ ಮಾಡ್ತಾರಲ್ಲಿ ಕುತ್ಕೊಂಡು. ಇವ್ರಿಗೆ ಇಷ್ಟು ಜನ ಮಕ್ಕಳು ಸತ್ತಿದ್ದಾರೆ, ಇದು ಹೊಣೆಗಾರಿಕೆ ಅಂತ ಅನಿಸ್ತಾ ಇಲ್ವಾ? 4 ಬಾರಿ ಲೀಕ್ ಆಗಿದೆ ಪೇಪರ್, 1 ಬಾರಿ ಅಲ್ಲ. ಯಾರೋ ಕುತ್ಕೊಂಡು ಹೇಳ್ತಾ ಇದ್ರು ಹಿಂದೂ ಧಾರ್ಮಿಕ ಭಾವನೆಗೆ ಧಕ್ಕೆ. ಹಿಂದೂ ಮಕ್ಕಳು ಸತ್ತಿದ್ದಾರೆ, ಅದು ಕೇಳ್ರಿ. ಹಿಂದೂ ಹೆಸರು ಹೇಳ್ಕೊಂಡು ನೀವು ಅಧಿಕಾರಕ್ಕೆ ಬಂದಿದ್ದೀರಾ, ನಿಮ್ಗೆ ಯೋಗ್ಯತೆ ಇಲ್ವಾ ಒಳ್ಳೆ ಆಡಳಿತ ಕೊಡಕ್ಕೆ? ಏನ್ ದೇಶದಲ್ಲಿ ಯಾರು ಸಚಿವರು ಅವ್ರನ್ನ ಬಿಟ್ರೆ ಬೇರೆ ಯಾರು ಇಲ್ವಾ? ಕೊಡಿ, ತಲೆದಂಡ ಮಾಡಿ, ಅಕೌಂಟಬಿಲಿಟಿ ತಗೊಳ್ಳಿ. ದೇಶ ಕೇಳ್ತಾ ಇರೋದು ಅದನ್ನ. ಹೊಣೆಗಾರಿಕೆ ತಗೊಳ್ಳಿ. ಹೊಣೆಗಾರಿಕೆ ಕೊಟ್ಟಾಗ ಯಾವುದೇ ರೀತಿಯ ಅನಾಚಾರ ಅಚಾತುರ್ಯ ಆಗಲ್ಲ. ಸೆಂಟ್ರಲ್ ಗೌರ್ಮೆಂಟ್ಗೆ ಒಳ್ಳೇದಲ್ವಾ? ಅದನ್ನ ಕೇಳ್ತಾ ಇದ್ರೆ ಇದು ಯಾವ್ದೋ ದೇಶ ವಿರೋಧಿ ಶಕ್ತಿಗಳು. ಏನ್ ದೇಶದಲ್ಲೂ ಇರೋದೆಲ್ಲ ವಿರೋಧ ಪಕ್ಷಗಳು ನಿಮ್ಗೆ ದೇಶ ವಿರೋಧಿ ಶಕ್ತಿಗಳ? ನಾವು ಏನ್ ಕೇಳ್ತಾ ಇರೋದು? ನಾವು ಕೇಳ್ತಾ ಇರೋದು ಒಂದು ಪ್ರಾಪರ್ ಸಿಸ್ಟಮ್ ತನ್ನಿ, ಅಕೌಂಟಬಿಲಿಟಿ ತನ್ನಿ, ಇದಕ್ಕೆ ತಲೆದಂಡ ಕೊಡಿ. ಏನು ಈಗಾಗ್ಲೇ 94ಕ್ಕೂ ಅಧಿಕ ಎಕ್ಸಾಮ್ಗಳು ದೇಶದಲ್ಲಿ, ಅಂದ್ರೆ 150ಕ್ಕೂ ಹೆಚ್ಚು ಸೆಂಟ್ರಲ್ ಅಧೀನದಲ್ಲಿ ಬರ್ತಕ್ಕಂಥ 45ಕ್ಕೂ ಹೆಚ್ಚು ಪರೀಕ್ಷೆಗಳು ಪೇಪರ್ಗಳು ಲೀಕ್ ಆಗಿ ನಿಂತಿದೆ. ವಿದ್ಯಾರ್ಥಿಗಳು ಸಫರ್ ಆಗ್ತಾ ಇದ್ದಾರೆ. ಇದನ್ನ ಹೇಳಿ ಅಂದ್ರೆ ಇನ್ನು ಕುತಂತ್ರ ಮಾಡ್ಕೊಂಡು ಅಲ್ಲಿ ಅವರು ಇವರು ಆ ಲಿಂಕು ಈ ಲಿಂಕು. ರಾಜೀನಾಮೆ ಕೊಟ್ಟೋಗಿದ್ರೆ ಯಾರು ಬರ್ತಾ ಇದ್ರಿ ಅಲ್ಲಿ ಕುತಂತ್ರ ಮಾಡಕ್ಕೆ? ಯಾರು ಬಂದ್ ಮಲಗ್ತಾ ಇದ್ರು? ಅದ್ರ ತಲೆದಂಡನ ಇಮಿಡಿಯೇಟ್ ಆಗಿ ಒತ್ತಿದಿದ್ರೆ ಯಾರು ಬಂದಲ್ಲಿ ಕೂತ್ಕೋತಾ ಇರ್ಲಿಲ್ಲ, ಮಲ್ಕೋತಾ ಇರ್ಲಿಲ್ಲ. ಇವರು ಅದಕ್ಕೆ ದೇಶ ವಿರೋಧಿ ಅಂತ ಬೇರೆ ಕಟ್ತಾರೆ. ನೀವ್ ಹಿಂಗೆ ಮಾಡ್ತಾ ಇರಿ. ಜನಗಳು ಎಲ್ಲ ಆಗ್ಲೇ ತಿರುಗಿ ಬೀಳ್ತಾ ಇದಾರೆ. ಜನಗಳು ಎಲ್ಲಾರನ್ನು ಗಮನಿಸ್ತಾ ಇದಾರೆ, ಮಾಧ್ಯಮಗಳು ಗಮನಿಸ್ತಾ ಇದೆ. ಸತೀಶ್ ಅವರೇ, ನಿಮ್ಗೂ ಕೂಡ ಗೊತ್ತು, ಇನ್ವೆಸ್ಟಿಗೇಷನ್ ಹಂತದಲ್ಲಿದೆ. SIT ಒಂದು 20 ಜನರ ತಲೆದಂಡ ಕೂಡ ಮಾಡಿದೆ. ತನಿಖಾ ಹಂತದಲ್ಲಿರುವಾಗ್ಲೇ ರಾಜೀನಾಮೆ ಅಂತ ಪಟ್ಟು ಕೂರೋದು ಕೂಡ ಕೊಟ್ಬಿಟ್ಟು ತಗೊಳ್ಳಿ. ನೀವೇ ಹೇಳಿದ್ರಿ ಅವಾಗಲೇ. ನೋಡಿ,
ಇವತ್ತು ದೇಶದ ಭಾವನೆ ಜನರ ಭಾವನೆಗೆ ಬೆಲೆ ಕೊಡಿ. ನೀವು ವಿರೋಧ ಪಕ್ಷಗಳನ್ನಂತೂ ಹಾಳು ಮಾಡ್ತಾ ಇದ್ದೀರಾ, ಕಿತ್ತು ತಿಂತಾ ಇದ್ದೀರಾ ರಣಹದ್ದುಗಳ ತರ. ಆದ್ರೆ ದೇಶದ ವಿದ್ಯಾರ್ಥಿಗಳ ಭಾವನೆಗೆ ಕೊಡಿ. ಇಲ್ಲಿ ಯಾರು ಕೂತ್ಕೊಂಡು ನಿಮಗ್ ದಂಗೆ ಹೇಳಿ ಇದೇ ಹೇಳಿ ಅಂತಲ್ಲ. ಹೋಗಿ ಸೋಷಿಯಲ್ ಮೀಡಿಯಾ ಹಿಂಭಾಗದಲ್ಲಿ ನೋಡಿ, ಎಲ್ಲಾರ್ಗು ಚೀಮಾರಿ ಆಗ್ತಾ ಇದಾರೆ. ಯಾರ್ಯಾರು ಸಾಮಾಜಿಕ ಹೊಣೆಗಾರಿಕೆನ ಓದ್ತಕ್ಕಂಥ ಮಾಧ್ಯಮಗಳಿಗೂ ಚೀಮಾರಿ ಹಾಕೊಂಡು ಕೂತಿದ್ದಾರೆ. ಇವತ್ತು ನೋಡಿ ಆ ಹೋರಾಟನ ಹತ್ತಿಕ್ಲಿಕ್ಕೆ ಬೆಳಿಗ್ಗೆ ಏನ್ ಮಾಡಿದಾರೆ ಗೊತ್ತಾ? ಈಗಾಗ್ಲೇ ಅಲ್ಲಿ ನೀವು ಬೇರೆ ಬೇರೆ ಇದ್ರಲ್ಲಿ ವೆಬ್ ಗಳಲ್ಲಿ ಬರ್ತಾ ಇದೆ ನೋಡಿ, ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ವಿಚಾರಗಳು ಲೈವ್ ಅಲ್ಲಿ ಮಾಡಿ ತೋರಿಸ್ತಾ ಇದಾರೆ. ಕಲ್ಲಿನ ಲಾರಿಗಳನ್ನ ನಿಲ್ಸಿದ್ದಾರೆ ಅಲ್ಲಿ, ಆಮೇಲೆ ಡಕೋಟಾ ಗಾಡಿಗಳನ್ನೆಲ್ಲ ನಿಲ್ಲಿಸ್ಬಿಟ್ಟು ಏನ್ ಮೆಸೇಜ್ ಕೊಡ್ತಾ ಇದಾರೆ ಇವರು ದೇಶದ ಜನರಿಗೆ ಅಂದ್ರೆ, ಈಗೇನು ಅಂದ್ರೆ ವಿದ್ಯಾರ್ಥಿಗಳ ಆಂದೋಲನ ಭುಗಿಲೆದ್ದಿತು, ಕಲ್ಲು ತೂರಾಟ ನಡೆಯಿತು ಅಂತ ತೋರಿಸ್ತಕ್ಕಂತ ವ್ಯವಸ್ಥಿತವಾದ ಹುನ್ನಾರವನ್ನ ಮಾಡ್ತಾ ಇದ್ದಾರೆ. ಇನ್ನ ಇವರು ಹುನ್ನಾರಗಳು ಎಲ್ಲ ಬಯಲಿಗೆ ಬರ್ತಾ ಇದೆ. ಇವರ ಏನು ಧಾರ್ಮಿಕ ಭಾವನೆಗೆ ಧಕ್ಕೆ ಅಂತ ಹೇಳ್ಬಿಟ್ಟು, ಯಾಕೆ ರಾಮ ಮಂದಿರದ ಉಂಡಿ ಕಳ್ತನ ಆಯ್ತಿಲ್ಲ ಅವಾಗ ಯಾವ್ದು ಧಕ್ಕೆ ಆಗ್ಲಿಲ್ವಾ? ಆಮೇಲೆ ಇವ್ರು ಬಿಜೆಪಿ ಪ್ರಚಾರಕ್ಕೆ ಆಂಜನೇಯನ ಹನುಮಂತನ ರೋಡ್ ಅಲ್ಲಿ ಗುಡ್ಸೋದು, ಏನೋ ಕುಣ್ಸೋದು, ಡ್ಯಾನ್ಸ್ ಮಾಡ್ಸೋದು, ಮತ್ತೆ ಅವ್ರ ಗಾಳಿಪಟ ಬಿಡೋದು, ಅದು ಧಾರ್ಮಿಕ ಭಾವನೆಗೆ ಧಕ್ಕೆ ಅಲ್ವಾ? ಅಮಾಯಕ ಹಿಂದೂಗಳು ಪಾಪ ಎಷ್ಟ್ ಜನ ಮಕ್ಕಳು ಹಿಂದೂಗಳೇ ಜಾಸ್ತಿ ಸತ್ತಿರೋದು ನೀಟ್ ಪರೀಕ್ಷೆ ಅವ್ಯವಸ್ಥೆಯಿಂದ. ಅಂತವ್ರಿಗೆ ಒಂದು ಸಾಂತ್ವನನೂ ಇಲ್ಲ, ನೈತಿಕ ಹೊಣೆಗಾರಿಕೆನೂ ಇಲ್ಲ. ಯಾರಿಗೋಸ್ಕರ ರೂಲ್ ಮಾಡ್ತಾ ಇದ್ದೀರಿ ನೀವು? ಯಾರಿಗೋಸ್ಕರ ರೂಲ್ ಮಾಡ್ತಾ ಇದ್ದೀರಾ? ನೈತಿಕ ಹೊಣೆ ಹೊತ್ತು ಪ್ರಧಾನಿನೇ ರಾಜೀನಾಮೆ ಕೊಡ್ಬೇಕು. ನಾನು ಭಾರತೀಯ ಪ್ರಜೆ ಆಗಿ ಕೇಳ್ತೀನಿ. ಅವ್ರ ಕೈಯಲ್ಲಿ ತಗೊಳಕ್ ಆಗದೆ ಹೋದ್ರೆ ಅವ್ರ ಪ್ರಧಾನಿನೇ ಕೊಡ್ಲಿ.